ಪೆಟ್ರೋಲ್ ಡೀಸೆಲ್ ಕಟ್, ಫಾಸ್ಟ್ಯಾಗ್ ಬಂದ್, ಲೈಸೆನ್ಸ್ ಗಾನ್. ನಮಸ್ಕಾರ ಸ್ನೇಹಿತರೆ, ನೀವು ಕೇಳಿದ ನಿಜ. ಇನ್ನು ಮುಂದೆ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಸಿಗಲಿಲ್ಲ ಅಂದರೆ ಹೇಗಿರುತ್ತೆ? ಟೋಲ್ ಗೇಟ್ನಲ್ಲಿ ಕ್ಯಾಶ್ ಇಲ್ಲದೆ ಓಡಾಡೋಕ್ಕೆ ಫಾಸ್ಟ್ಯಾಗ್ ಸಿಗದಿದ್ರೆ ಹೇಗಿರುತ್ತೆ? ನಿಮ್ಮ ಡ್ರೈವಿಂಗ್ ಲೈಸೆನ್ಸೇ ಕ್ಯಾನ್ಸಲ್ ಆದರೆ ಹೇಗಿರುತ್ತೆ? ಕೇಂದ್ರ ಹಣಕಾಸು ಸಚಿವಾಲಯ ಈ ರೀತಿ ಒಂದಷ್ಟು ಟಫ್ ರೂಲ್ಸ್ ತರೋಕ್ಕೆ ಮುಂದಾಗಿದೆ. ನಿಮಗೆ ಕನ್ಫ್ಯೂಷನ್ ಆಗ್ತಿರ್ಬೋದು, ಯಾರು ಲೈಸೆನ್ಸ್ ರದ್ದಾಗುತ್ತೆ, ಯಾರಿಗೆ ಪೆಟ್ರೋಲ್ ಸಿಗಲ್ಲ? ಹಣಕಾಸು ಸಚಿವಾಲಯಕ್ಕೂ ಪೆಟ್ರೋಲ್ ಫಾಸ್ಟ್ಯಾಗ್ ಲೈಸೆನ್ಸು ಏನು ಸಂಬಂಧ ಅಂತ ಕೇಳ್ತಿರ್ಬೋದು. ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನೀವು ನೋಡ್ತಾ ಇದ್ದೀರಾ mastmagga.com. ನಾನು ಅಮರ್ ಪ್ರಸಾದ್. ಅಕ್ರಮ ಸವಾರರಿಗೆ ಶಾಕ್. ಇದು ಯಾರಪ್ಪ ಅಕ್ರಮ ಸವಾರರು? ನಾವೇನು ಅಕ್ರಮ ಮಾಡಿದ್ದೀವಿ ಅಂತ ಕೇಳ್ತಿರ್ಬೋದು. ಲೈಸೆನ್ಸ್ ಇಲ್ಲದೆ ಗಾಡಿ ಓಡಿಸೋರು ಅಕ್ರಮ ಸವಾರರೇ. ಲೈಸೆನ್ಸ್ ಇದ್ದು ಡಾಕ್ಯುಮೆಂಟ್ಸ್ ಇಲ್ಲದೆ ಓಡಿಸೋರು ಕೂಡ ಅಕ್ರಮ ಸವಾರರೇ. ಆ ಡಾಕ್ಯುಮೆಂಟ್ಸಲ್ಲಿ ಇನ್ಶೂರೆನ್ಸ್ ಇಲ್ಲದೆ ಓಡಾಡೋರು ಕೂಡ ಅಕ್ರಮ ಸವಾರರೇ. ನಾವಂತೂ ಕೂಡ ಹಲವಾರು ಬಾರಿ ಮಾಹಿತಿ ಪೂರ್ಣ ವರದಿಯಲ್ಲಿ ಹಾಗೆ ಕಮರ್ಷಿಯಲ್ ಕೊಲಾಬರೇಷನ್ ವರದಿಯಲ್ಲಿ ನಿರಂತರವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಇನ್ಶೂರೆನ್ಸ್ ಅನಿವಾರ್ಯ, ದೇಹಕ್ಕೂ ಕೂಡ ಮಾಡಿಸ್ಬೇಕು, ಗಾಡಿಗಂತೂ ಕಾನೂನು ಪ್ರಕಾರ ಮಾಡಿಸ್ಲೇಬೇಕಿಲ್ಲ ಅಂದರೆ ಅಪರಾಧ ಆಗುತ್ತೆ ಅಂತ. ಈಗ ಈ ರೀತಿ ಯಾರೆಲ್ಲ ಗಾಡಿಗೆ ಇನ್ಶೂರೆನ್ಸ್ ಇಲ್ಲದೆ ಓಡಿಸ್ತಾರೋ ಅವರ ವಿರುದ್ಧ ಹಣಕಾಸು ಸಚಿವಾಲಯ ದೊಡ್ಡ ಆಯುಧ ಪ್ರಯೋಗ ಮಾಡೋಕ್ಕೆ ಹೊರಟಂಗೆ ಕಾಣಿಸ್ತಾ ಇದೆ. ಇನ್ನು ಮುಂದೆ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಹಾಕಿಸ್ಕೊಳ್ಳೋಕೆ ನಿಮ್ಮ ಗಾಡಿಗೆ ಇನ್ಶೂರೆನ್ಸ್ ಇರಬೇಕು, ಫಾಸ್ಟ್ಯಾಗ್ ತಗೊಳ್ಳೋಕೆ ಇನ್ಶೂರೆನ್ಸ್ ಇರಬೇಕು, ಡ್ರೈವಿಂಗ್ ಲೈಸೆನ್ಸ್ ರಿನ್ಯೂವಲ್ ಮಾಡಿಸೋಕ್ಕೂ ಇನ್ಶೂರೆನ್ಸ್ ಇರಬೇಕು. ವಾಹನಗಳಿಗೆ ಇನ್ಶೂರೆನ್ಸನ್ನು ಕಡ್ಡಾಯ ಮಾಡಿ ರೋಡ್ನಲ್ಲಿ ವಾಹನ ಹಿಡಿದು ಫೈನ್ ಹಾಕಿದ್ರೂ ಕೂಡ ಕೇರ್ ಮಾಡ್ತಿಲ್ಲ ತುಂಬ ದೊಡ್ಡ ಪ್ರಮಾಣದ ಜನ. ಹಾಗಾಗಿ ಸರ್ಕಾರ ಈ ಕಠಿಣ ನಿರ್ಧಾರಕ್ಕೆ ಮುಂದಾಗಿದೆ. ಈ ರೀತಿ ರಾಷ್ಟ್ರೀಯ ಮಾಧ್ಯಮಗಳೇ ರಿಪೋರ್ಟ್ ಮಾಡ್ತಿವೆ, ಕೇಂದ್ರ ಸರ್ಕಾರದ ಹಣಕಾಸು ಇಲಾಖೆಯ ಮೂಲಗಳನ್ನು ಉಲ್ಲೇಖಿಸಿ. ನೀವು ರಿಪೋರ್ಟ್ಸ್ ಕೂಡ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ. ಹಾಗಾಗಿ ಶೀಘ್ರ ಕೇಂದ್ರ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಆದೇಶ ಹೊರಡಿಸಬಹುದು ಅಂತ ಬರ್ತಾ ಇದೆ. ರಿಪೋರ್ಟ್ಸ್ ಪ್ರಕಾರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಸಚಿವಾಲಯ ಮೋಟಾರ್ ವೆಹಿಕಲ್ಸ್ ಆಕ್ಟ್ ನ ನಿಯಮಗಳಿಗೆ ತಿದ್ದುಪಡಿ ಮಾಡಿದನ್ನ ಜಾರಿಗೆ ತರುತ್ತೆ. ಹಾಗೆ ಸ್ಟ್ರಿಕ್ಟ್ ಆಗಿ ಎನ್ಫೋರ್ಸ್ ಮಾಡಲಾಗುತ್ತೆ. ಎಲ್ಲ ರಾಜ್ಯ ಸರ್ಕಾರಗಳು, ಕೇಂದ್ರಾಡಳಿತ ಪ್ರದೇಶಗಳಿಗೆ ಇದು ಅಪ್ಲೈ ಆಗುತ್ತೆ. ಇಷ್ಟೇ ಅಲ್ಲ, ಪೆಟ್ರೋಲ್ ವಿಚಾರದಲ್ಲಿ, ಫಾಸ್ಟ್ಯಾಗ್ ವಿಚಾರದಲ್ಲಿ ಲೈಸೆನ್ಸ್ ರದ್ದಾಗೋದು ಇಷ್ಟು ಮಾತ್ರ ಅಲ್ಲ, ಸರ್ಕಾರ ಇನ್ನೂ ಒಂದಷ್ಟು ಕ್ರಮ ತಗೊಳ್ಳೋಕೆ ಮುಂದಾಗಿದೆ. ಅದೇನು ಅಂತ ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ, ಒಂದು ವೇಳೆ ನೀವು ನಿಮ್ಮ ವಾಹನಕ್ಕೆ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂತ ಹೇಳಿದ್ರೆ, ಅಥವಾ ಹೊಸ ವಾಹನವನ್ನ ಪರ್ಚೇಸ್ ಮಾಡ್ತಾ ಇದ್ದು ಡೀಲರ್ಶಿಪ್ಗಿಂತ ಅರ್ಧಕ್ಕರ್ಧ ಕಮ್ಮಿ ರೇಟಲ್ಲಿ ನಿಮ್ಮ ಗಾಡಿಗೆ ಇನ್ಶೂರೆನ್ಸ್ ಮಾಡಿಸಬೇಕು ವಿತ್ ಎಲ್ಲ ಬೆನಿಫಿಟ್ಸ್ ಅಂತ ಹೇಳಿದ್ರೆ, ಡಿಸ್ಕೌಂಟ್ ರೇಟ್ನಲ್ಲಿ ಆಗಲೇ ಹೇಳಿದಾಗೆ ಡೀಲರ್ಶಿಪ್ಗಿಂತ ಅರ್ಧಕ್ಕರ್ಧ ಕಮ್ಮಿ ಬೆಲೆಯಲ್ಲಿ ಇನ್ಶೂರೆನ್ಸ್ ಮಾಡಿಸೋಕೆ ನೀವು ಪಾಲಿಸಿ ಬಜಾರನ್ನು ಚೆಕ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ ನಾವು. ನೀವು ಕಂಪೇರ್ ಮಾಡ್ಬೋದು ಹೊರಗಡೆ ಮತ್ತು ಆನ್ಲೈನ್ ಪ್ರೈಸಸನ್ನು. ಟೂ ವೀಲರ್ ಆಗಲಿ, ಕಾರ್ ಆಗಲಿ, ಗಾಡಿ ಹೊಸದಾಗಲಿ ಹಳೇದಾಗಲಿ ಎಲ್ಲ ವಾಹನಗಳಿಗೂ ಡಿಸ್ಕೌಂಟ್ ರೇಟ್ನಲ್ಲಿ ಇನ್ಶೂರೆನ್ಸ್ ಮಾಡಿಸ್ಬೋದು. ಹೊಸ ಕಾರ್ಗಳಿಗೆ ಇನ್ಶೂರೆನ್ಸ್ ಮಾಡಿಸುವಾಗಲಂತೂ 40,000 ರೂಪಾಯಿವರೆಗೆ ಸೇವ್ ಮಾಡ್ಬೋದು. ಎಸ್ಪೆಷಲಿ ಕಾರ್ ಇನ್ಶೂರೆನ್ಸ್. ಒಂದು 18-20 ಲಕ್ಷದ ಕಾರ್ಗೆ ಡೀಲರ್ಶಿಪ್ಪಲ್ಲಿ ಎಷ್ಟು ಇನ್ಶೂರೆನ್ಸ್ ಹೇಳ್ತಾರೆ ನೋಡಿ, ಒಂದು 70-80 ಸಾವಿರ ಹೇಳ್ತಾರೆ. ಆನ್ಲೈನಲ್ಲಿ 35,000ದಿಂದ 25,000ದಿಂದನೇ ಶುರುವಾಗುತ್ತೆ. 35-40 ಸಾವಿರಕ್ಕಂತೂ ಎಲ್ಲ ಬಂಪರ್ ಟು ಬಂಪರ್ ಸೇರಿದಂತೆ, ಅಂದರೆ ಝೀರೋ ಡೆಪ್ ಅಥವಾ ಝೀರೋ ಡಿಪ್ರಿಸಿಯೇಷನ್ ಸೇರಿದಂತೆ ಎಲ್ಲ ಫೀಚರ್ಸ್ ಆ್ಯಡ್ ಮಾಡಿ ನೀವು ತೊಗೋಬೋದು. ನೀವು ಚೆಕ್ ಮಾಡಿ ನೋಡಿ, ಕಂಪೇರ್ ಮಾಡಿ ನೋಡಿ. ಬರೋಬ್ಬರಿ 91% ಹಣ ಸೇವ್ ಮಾಡೋಕೆ ಅವಕಾಶ ಇದೆ. ನಿಮ್ಗೆ ಗೊತ್ತಿರಲಿ, ಡೀಲರ್ಶಿಪ್ಗಳಲ್ಲೇ ಇನ್ಶೂರೆನ್ಸ್ ತಗೋಬೇಕು ಅನ್ನೋದು ಏನು ಮ್ಯಾಂಡೇಟ್ರಿ ಅಲ್ಲ. ಹಳೆ ಗಾಡಿಯವರಂತೂ ಆನ್ಲೈನಲ್ಲಿ ಜಸ್ಟ್ ನಂಬರ್ ಪ್ಲೇಟ್ ಹಾಕಿ ನೀವು ಇನ್ಶೂರೆನ್ಸ್ ರಿನ್ಯೂವಲ್ ಮಾಡಿಸ್ಕೋಬೋದು. ಹೊಸ ಗಾಡಿ ತಗೊಳ್ತಿರೋರು, ಬೈಕ್ ಆಗಲಿ ಕಾರ್ ಆಗಲಿ, ನಿಮ್ಮ ಗಾಡಿಯ ಚಾಸಿ ನಂಬರ್, ಇಂಜಿನ್ ನಂಬರನ್ನು ನೀವು ಪಾಲಿಸಿ ಬಜಾರಲ್ಲಿ ಹೋಗಿ ಅಲ್ಲಿ ಎಂಟರ್ ಮಾಡಿಬಿಟ್ಟು ನೀವು ಇನ್ಶೂರೆನ್ಸ್ ಕಾಪಿ ಮಾಡಿಸ್ಬಿಟ್ಟು ಡೀಲರ್ಶಿಪ್ಪಿಗೆ ಕೊಡ್ಬೋದು. ತಗೊಳ್ಳಿ, ಇನ್ಶೂರೆನ್ಸ್ ಆಯಿತು, ರಿಜಿಸ್ಟರ್ ಮಾಡಿಕೊಡಿ ಗಾಡಿನ ಅಂತ ಕೊಡ್ಬೋದು. ಜೊತೆಗೆ ಆಗಲೇ ಹೇಳಿದ ಹಾಗೆ ನಿಮಗೆ ಅರ್ಧಕ್ಕರ್ಧ ಕಮ್ಮಿ ರೇಟಲ್ಲಿ ಎಲ್ಲ ಫೀಚರ್ ಸೇರಿಸ್ಕೊಂಡು ಬರುತ್ತೆ ಇನ್ಶೂರೆನ್ಸ್. ಹೊಸ ಕಾರ್ಗಳಿಗೆ ಕಾಂಪ್ರಿಹೆನ್ಸಿವ್ ಪ್ಲಾನ್ ತಗೊಂಡ್ರೆ 1 ವರ್ಷದ ಓನ್ ಡ್ಯಾಮೇಜು ಬರುತ್ತೆ, ಬರೀ ಥರ್ಡ್ ಪಾರ್ಟಿ ಮಾತ್ರ ಅಲ್ಲ. 3 ವರ್ಷ ಥರ್ಡ್ ಪಾರ್ಟಿ ಕವರೇಜ್ ಅಂತೂ ಇದ್ದೇ ಇರುತ್ತೆ ಬೈ ಡಿಫಾಲ್ಟ್. ಅನ್ಲಿಮಿಟೆಡ್ ಕ್ಯಾಶ್ಲೆಸ್ ಕ್ಲೇಮ್ಸ್. ಜೊತೆಗೆ ಸ್ನೇಹಿತರೆ, ಪಾಲಿಸಿ ಬಜಾರ್ನಲ್ಲಿ ಇನ್ಶೂರೆನ್ಸ್ ತಗೊಂಡ್ರೆ ಅನ್ಲಿಮಿಟೆಡ್ ಕ್ಯಾಶ್ಲೆಸ್ ಕ್ಲೇಮ್ಸ್ ಸಿಗೋ ಆಪ್ಷನ್ಸ್ ಕೂಡ ಇದೆ. ಯಾವುದೇ GST ರಿಜಿಸ್ಟರ್ಡ್ ಗ್ಯಾರೇಜ್ನಲ್ಲಿ ಗಾಡಿ ಬಿಟ್ಟು ಕಾರ್ಗೆ ಕ್ಯಾಶ್ಲೆಸ್ ರಿಪೇರ್ ವರ್ಕ್ಸ್ ಅನ್ನ ನೀವು ಮಾಡಿಸಬಹುದು. ಒಂದು ವೇಳೆ ಕ್ಲೇಮ್ ಮಾಡ್ಕೊಳ್ಳೋಕೆ ಕಷ್ಟ ಆಯ್ತಾ, ಡೆಡಿಕೇಟೆಡ್ ಕ್ಲೇಮ್ ಮ್ಯಾನೇಜರ್ ಅನ್ನ ಕಳಿಸ್ತೀವಿ ಅಂತ ಪಾಲಿಸಿ ಬಜಾರ್ ಹೇಳುತ್ತೆ. ಅದು ಕೂಡ 24/7 ಪಬ್ಲಿಕ್ ಹಾಲಿಡೇ ಇದ್ರೂ ಕೂಡ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೊಳ್ಳೋಕೆ ಪಾಲಿಸಿ ಬಜಾರ್ನ ಅಫಿಷಿಯಲ್ಸ್ ಹೆಲ್ಪ್ ಮಾಡ್ತಾರೆ. ಅವರ ನಂಬರ್ ಇರುತ್ತೆ, ಅದಕ್ಕೆ ಕಾಲ್ ಮಾಡಿ ನೀವು ಕೇಳಬೇಕು ಅಷ್ಟೇ. ಒಂದು ವೇಳೆ ನಿಮಗೆ ರೋಡಲ್ಲಿ ನಿಮ್ಮ ಕಾರ್ ಬ್ರೇಕ್ ಡೌನ್ ಆಯಿತು ಅಂದರೆ ಅವರೇ ಬಂದು ನಿಮ್ಮ ಕಾರ್ ಪಿಕಪ್ ಮಾಡಿ ಟೋ ಮಾಡಿ ರೆಡಿ ಮಾಡೋಕೆ ಹೆಲ್ಪ್ ಕೂಡ ಮಾಡ್ತಾರೆ. ಆ ರೀತಿ ಆಪ್ಷನ್ಸ್ ಕೂಡ ಇದೆ, ನೀವು ಚೆಕ್ ಮಾಡ್ಕೊಂಡು ಮಾಡಿಸ್ಕೋಬಹುದು. ಜೊತೆಗೆ ಒಂದು ವೇಳೆ ನಿಮ್ಮ ಹತ್ರ ಕಾರ್ ಇದ್ದು ಅದಕ್ಕೆ ಇನ್ಶೂರೆನ್ಸ್ ಕೂಡ ಇದ್ದು ನೀವು ಇದುವರೆಗೆ ಇನ್ಶೂರೆನ್ಸ್ ಕ್ಲೇಮ್ ಮಾಡದೆ ನೋ ಕ್ಲೇಮ್ ಬೋನಸ್ ಇಟ್ಕೊಂಡಿರ್ತೀರಾ ಅಂತ ಅನ್ಕೊಳ್ಳಿ. ಅದೇ ಟೈಮ್ನಲ್ಲಿ ಹೊಸ ಕಾರ್ ತಗೊಳ್ತೀರಾ ಅಂತ ಅನ್ಕೊಳ್ಳಿ. ಆಗ ನಿಮ್ಮ ಹಳೆ ಕಾರ್ನ ನೋ ಕ್ಲೇಮ್ ಬೋನಸ್ ಅನ್ನ ಹೊಸ ಕಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋ ಫೆಸಿಲಿಟಿ ಕೂಡ ಇದಾವೆ. ಸೊ ಸಿಂಪಲ್ ಆಗಿ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಪಾಲಿಸಿ ಬಜಾರ್ನ ಲಿಂಕ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ 21ಕ್ಕೂ ಅಧಿಕ ಇನ್ಶೂರೆನ್ಸ್ ಕಂಪನಿಗಳ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ಡೀಲರ್ಶಿಪ್ ಇನ್ಶೂರೆನ್ಸ್ ಪ್ರೈಸ್ ಜೊತೆಗೆ ಕಂಪೇರ್ ಮಾಡಿಕೊಂಡು ನಂತರ ನೀವು ಖರೀದಿ ಮಾಡ್ಬೋದು.
ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಹಳೆಯ ವಾಹನದ ಇನ್ಶೂರೆನ್ಸ್ ರಿನಿವಲ್ ಮಾಡಿಸೋಕಿರೋರು, ಹೊಸ ವಾಹನದ ಇನ್ಶೂರೆನ್ಸ್ ಮಾಡಿಸ್ಬೇಕಾಗಿರೋರು, ಹೊಸ ಗಾಡಿ ತಗೊಳ್ತಿರೋರು ಎಲ್ಲರೂ ಕೂಡ ಮಿಸ್ ಮಾಡದೆ ಲಿಂಕನ್ನು ಚೆಕ್ ಮಾಡಿ ನೋಡಿ ಒಂದ್ಸಲ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಇಲ್ಲಿ ಮೋಟಾರ್ ಇನ್ಶೂರೆನ್ಸ್ ತಗೋಬೇಕಾದ್ರೆ ನೀವು ಆ್ಯಡ್ ಆನ್ ಪ್ಯಾಕೇಜ್ಗಳನ್ನು ಕೂಡ ಕೂತಲ್ಲೇ ಆಯ್ಕೆ ಮಾಡ್ಕೋಬೋದು ಸ್ನೇಹಿತರೆ. ಉದಾಹರಣೆಗೆ ಇನ್ವಾಯ್ಸ್ ಕವರ್ ಅಂತ ಇದೆ. ನೀವು ಕಾರ್ ಖರೀದಿ ಮಾಡುವಾಗ ಯಾವ ಅಮೌಂಟ್ಗೆ ಶೋರೂಮ್ನಲ್ಲಿ ಬಿಲ್ ಹಾಕಿರ್ತಾರೆ, ಆ ಬಿಲ್ ಅಥವಾ ಇನ್ವಾಯ್ಸ್ನಲ್ಲಿ ಯಾವ ಪ್ರೈಸ್ ಬರೆದಿರ್ತಾರೆ ಅದೇ ಪ್ರೈಸ್ಗೆ ಕವರೇಜ್ ಸಿಗೋ ಥರ. ಅಂದರೆ ನಿಮ್ಮ ಕಾರ್ ಕಳುವಾದರೆ ಅಥವಾ ರಿಪೇರಿ ಮಾಡ್ಕೊಳ್ಳೋಕ್ಕಾಗದಿರೋಷ್ಟು ಡ್ಯಾಮೇಜ್ ಆದರೆ ಆ ಕಾರ್ 10 ಲಕ್ಷ ರೂಪಾಯಿಗೆ ಬಿಲ್ ಆಗಿದ್ರೆ 10 ಲಕ್ಷ ರೂಪಾಯಿನೂ ಕ್ಲೇಮ್ ಮಾಡ್ಕೋಬೋದು. 50 ಲಕ್ಷತೆ ಕಾರ್ ಆಗಿದ್ರು ಕೂಡ ನೀವು ಇನ್ವಾಯ್ಸ್ ಕವರ್ ಆಪ್ಷನನ್ನು ತೊಗೊಂಡಿದ್ದಾಗ 50 ಲಕ್ಷ ಇನ್ವಾಯ್ಸಲ್ಲಿ ಏನಿರುತ್ತೆ ಆ ಅಮೌಂಟ್ಗೆ ಕ್ಲೇಮ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಸಿಗುತ್ತೆ. ಅದೇ ರೀತಿ ಇಂಜಿನ್ ಪ್ರೊಟೆಕ್ಷನ್ ಅಂತಲೂ ಇದೆ. ಇಂಜಿನಲ್ಲಿ ಆಯಿಲ್ ಲೀಕೇಜ್ ಇದ್ದರೆ ಅಥವಾ ಇಂಜಿನ್ಗೆ ನೀರು ತುಂಬಿಕೊಂಡ್ರೆ ಫ್ಲಡ್ಡಿಂಗ್ ಎಲ್ಲ ಆಗಿ ಅಂದರೆ ಪ್ರವಾಹ ಎಲ್ಲ ಬಂದು ಅದಕ್ಕೂ ಕೂಡ ಪರಿಹಾರವನ್ನು ನೀವು ಪಡ್ಕೋಬೋದು. ಹಾಗೆ ರೋಡ್ ಸೈಡ್ ಅಸಿಸ್ಟೆನ್ಸ್ ಆ್ಯಡ್ ಆನ್ ಇದೆ. ಆಗಲೇ ಹೇಳಿದ ಹಾಗೆ ಎಲ್ಲಿ ಕಾರ್ ಹಾಳಾಗಿರುತ್ತೋ ಅಲ್ಲಿಗೆ ಒಂದು ಹೆಲ್ಪ್ ತಗೊಳ್ಳೋಕ್ಕೆ ಇದು ಇರೋ ಫೀಚರ್ ಇದು. ಇನ್ನು ಕೀ ಪ್ರೊಟೆಕ್ಷನ್ ಕವರ್ ಇರುತ್ತೆ. ಈಗಿನ ಕೀಗಳು ತುಂಬ ಕಾಸ್ಟ್ಲಿ, ಸೊ ಕೀ ಪ್ರೊಟೆಕ್ಷನ್ ಕೂಡ ಪಡ್ಕೋಬೋದು. ಅಷ್ಟೆಲ್ಲ ಕಾರ್ನ ನಟ್ಟು ಬೋಲ್ಟ್ನಿಂದ ಹಿಡಿದು ಇಂಜಿನ್ ಆಯಿಲ್, ಫ್ಯೂಲ್ ಫಿಲ್ಟರ್, ಆಯಿಲ್ ಫಿಲ್ಟರ್ ಹೀಗೆ ಕಾರ್ನಲ್ಲಿರೋ ಸಾಕಷ್ಟು ಕನ್ಸ್ಯೂಮಬಲ್ ಐಟಮ್ಸ್ಗೂ ಕವರ್ ಪಡ್ಕೊಳ್ಳೋಕ್ಕೆ ಆ್ಯಡ್ ಆನ್ಸನ್ನು ಆ್ಯಡ್ ಮಾಡ್ಕೋಬೋದು ಪಾಲಿಸಿ ಪರ್ಚೇಸ್ ಮಾಡೋ ಟೈಮ್ನಲ್ಲಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಫೀಚರ್ ಇದೆ, ಪೇ ಆಸ್ ಯು ಡ್ರೈವ್ ಅಂತ. ಎಷ್ಟೋ ಜನ ಎಷ್ಟೋ ಇಷ್ಟಪಟ್ಟು ಕಾರ್ ತೊಗೊಂಡಿದ್ರು ಕೂಡ ವರ್ಷಕ್ಕೆ ಒಂದು 3-4 ಸಾವಿರ ಕಿಲೋಮೀಟ್ರ್ ಓಡಿಸಲ್ಲ. 3-4 ಸಾವಿರ ಕಿಲೋಮೀಟ್ರ್ ಅದಕ್ಕಿಂತ ಕಮ್ಮಿ ಓಡಿಸೋರು ಕೂಡ ಇದ್ದಾರೆ. 10-12 ಸಾವಿರ ಕಿಲೋಮೀಟರ್ ಮಾಡಿದ್ರೆ ದೊಡ್ಡ ಸಾಧನೆ ವರ್ಷಕ್ಕೆ. ಈ ಥರ ಎಲ್ಲ ಇರುತ್ತೆ. ಸುಮ್ಮನೆ ಸರ್ವಿಸ್ ಮಾಡಿ ನೀಟಾಗಿ ತೊಗೊಂಡೋಗಿ ಶೈನಿಂಗ್ ಥರ ಪಳಪಳ ಅಂತ ಮಾಡಿ ಕವರ್ ಹಾಕಿಟ್ಟಿರ್ತಾರೆ. ಮತ್ತು ಧೂಳು ಬಿದ್ದಿರುತ್ತೆ, ಮತ್ತು ಕ್ಲೀನ್ ಮಾಡ್ತಾರೆ, ಮತ್ತೆ ಇಡ್ತಾರೆ. ವೀಕೆಂಡಲ್ಲೂ ಕೂಡ ಅಪರೂಪಕ್ಕೆ ಒಂದ್ಸಲಿ ಗಾಡಿ ಏನಾಗ್ತಿರುತ್ತೆ, 2 ತಿಂಗಳಿಗೆ ಒಂದ್ಸಲಿ ಗಾಡಿ ತೆಗೆದಿರ್ತಾರೆ. ಕೆಲವೊಮ್ಮೆ ಅದೂ ಇಲ್ಲ, ಕಾರ್ನಲ್ಲಿ ಜೇಡ, ಹಲ್ಲಿ, ಜಿರಳೆ, ಇಲಿಗಳ ಜೀವನ ಕಟ್ಕೊಳ್ಳುವಷ್ಟು ಹಾಗೆ ಬಿಟ್ಟಿರ್ತಾರೆ. ಗಾಡಿ ಯಾರು ತೆಗಿತಾರೆ ಟ್ರಾಫಿಕಲ್ಲಿ ಅಂತ 2 ವೀಲರೆಲ್ಲ ಸರ್ಕಸ್ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ. ಆದರೂ ಕೂಡ ನಿಂತಿರೋ ಕಾರ್ಗೆ 1000 ರೂಪಾಯಿ ಇನ್ಶೂರೆನ್ಸ್ ಅಂತೂ ಬರ್ತಾನೆ ಇರುತ್ತೆ, ಮಾಡಿಸ್ತಾನೆ ಇರ್ತಾರೆ. ಹಾಗಾಗಿ ರೆಗ್ಯುಲರ್ ಇನ್ಶೂರೆನ್ಸ್ ತಗೊಳ್ಳೋದ್ರ ಬದಲು ಅಂಥವ್ರಿಗೆ ಪೇ ಆಸ್ ಯು ಡ್ರೈವ್ ಅನ್ನೋ ಪ್ಲಾನ್ ಇದೆ. ಅದನ್ನು ತಗೊಂಡ್ರೆ ಎಷ್ಟು ಕಿಲೋಮೀಟರ್ ಓಡಿಸ್ತಿರೋ ಅದಕ್ಕೆ ತಕ್ಕಂತೆ ಇನ್ಶೂರೆನ್ಸ್ ಮಾಡಿಸ್ಬೋದು. ಸೊ ಅಪರೂಪಕ್ಕೆ ಗಾಡಿ ತೆಗಿಯೋರಿಗೆ 2 ಕಾರ್ ಇಟ್ಕೊಂಡು ಅಥವಾ ಜಾಸ್ತಿ ವೆಹಿಕಲ್ ಇಟ್ಕೊಂಡು ಕೆಲವು ಗಾಡಿಗಳನ್ನು ಜಾಸ್ತಿ ಕೆಲವು ಗಾಡಿಗಳನ್ನು ಕಮ್ಮಿ ಯೂಸ್ ಮಾಡ್ತಿರೋರ್ಗೂ ಕೂಡ ಇವರಿಗೆ ಕಡಿಮೆ ಕಿಲೋಮೀಟರ್ಗೆ ಕಡಿಮೆ ಪ್ರೀಮಿಯಂ ಇರುತ್ತೆ, ಕಮ್ಮಿ ರೇಟಲ್ಲಿ ಇನ್ಶೂರೆನ್ಸ್ ಮಾಡಿಸ್ಕೋಬೋದು. ಇಲ್ಲ ನಾವು ಈ ರೀತಿ ಮಾಡಿರ್ತೀವಿ, ಆಮೇಲೆ ಜಾಸ್ತಿ ಓಡಿಸ್ಬಿಟ್ರೆ ಏನಾದ್ರು ಒಂದು ಅನಿವಾರ್ಯತೆ ಬಂದು ಜಾಸ್ತಿ ಓಡಿಸೋ ಅನಿವಾರ್ಯತೆ ಬಂದು ನಾವು 10,000 ಮಾಡಿದ್ವಿ, 10,000 ಕಿಲೋಮೀಟ್ರಿಗಂತ ನಾವು 11-12 ಸಾವಿರ ಕಿಲೋಮೀಟರ್ ಓಡಿಸೋ ಪರಿಸ್ಥಿತಿ ಮಧ್ಯದಲ್ಲಿ ಬಂದರೆ ಅದಕ್ಕೂ ಕೂಡ ಆಪ್ಷನ್ ಇದೆ. ಎಕ್ಸ್ಟ್ರಾ ಕಿಲೋಮೀಟರ್ಸ್ನ ಟಾಪ್ ಅಪ್ ಮಾಡ್ಕೊಳ್ಳೋಕ್ಕೂ ಕೂಡ ಆಪರ್ಚುನಿಟೀಸ್ ಇರುತ್ತೆ. ಒಂದು ರೀತಿ ಮೊಬೈಲ್ ಡೇಟಾ ರೀಚಾರ್ಜ್ ಮಾಡ್ಕೊಂಡಂಗೆ ರೀಚಾರ್ಜ್ ಕೂಡ ಮಾಡ್ಕೋಬೋದು. ಒಂದಕ್ಕಿಂತ ಹೆಚ್ಚು ಕಾರ್ ಇರೋರಿಗಂತೂ ಈ ಪ್ಲಾನ್ ತುಂಬ ಸೂಟ್ ಆಗಬಹುದು. ಜೊತೆಗೆ ಈ ರೀತಿ ಪೇ ಆಸ್ ಯು ಡ್ರೈವ್ ಪ್ಲಾನ್ನಲ್ಲಿ 0 ಡಿಪ್ರಿಸಿಯೇಷನ್ ಕವರ್ ಅಂದರೆ ಇನ್ವಾಯ್ಸ್ ಕವರ್, ಹಾಗೆ ಇಂಜಿನ್ ಪ್ರೊಟೆಕ್ಷನ್ ಕವರ್, ಇವುಗಳ ಪ್ರೀಮಿಯಂ ಕೂಡ ಕಮ್ಮಿ ಆಗುತ್ತೆ. ಸೊ ಸ್ನೇಹಿತರೆ, ವೆಹಿಕಲ್ ಇನ್ಶೂರೆನ್ಸ್ನಲ್ಲಿ ಹೊರಗಿನ ಪ್ರೈಸ್ಗೂ ಆನ್ಲೈನ್ ಪ್ರೈಸ್ಗೂ ಅರ್ಧಕ್ಕರ್ಧ ಸೇವ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿರೋ ಲಿಂಕನ್ನು ಮಿಸ್ ಮಾಡದೆ ಚೆಕ್ ಮಾಡಿ. ಅದು ಹೊಸ ಗಾಡಿ ಆಗಿರಲಿ ಹಳೆ ಗಾಡಿ ಆಗಿರಲಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.